ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾಗೆ ಇದೀಗ ಕೋಕಾ ಕಾಯ್ದೆ ಕಂಟಕ ಶುರುವಾಗಿದೆ. ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಇದೀಗ ಆತನ ವಿರುದ್ಧ ಕೋಕಾ ಕಾಯ್ದೆ ಜಾರಿಯಾಗಿರುವುದು. ಜೈಲಲ್ಲಿ ಇದ್ಕೊಂಡು ಬಿಲ್ಡರ್ಗೆ ಈತ ಜೀವ ಬೆದರಿಕೆಯನ್ನು ಹಾಕಿದ್ದ ಎಂಬ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಗುಬ್ಬಚ್ಚಿ ಸೀನಾ ಮೇಲೆ ಕೋಕಾ ಕಾಯ್ದೆ ಜಾರಿಯಾಗಿದೆ. ಜೈಲಲ್ಲಿ ಇದ್ಕೊಂಡೆ ಬಿಲ್ಡರ್ಗೆ ಜೀವ ಬೆದರಿಕೆಯನ್ನು ಹಾಕಿದ್ದ ಆರೋಪ. ವರ್ತೂರು ಪೊಲೀಸ್ ಠಾಣೆಯಲ್ಲಿ ಬಿಲ್ಡರ್ ದೂರು ದಾಖಲು ಮಾಡಿದ್ರು. ಸಮಾಜ ವಿರೋಧಿ ಕೃತ್ಯದಲ್ಲಿ ಈತ ಭಾಗಿಯಾಗಿದ್ದಾನೆ. ಸಮಾಜ ಕೃತ್ಯದಲ್ಲಿ ಈತ ಈ ರೀತಿಯಾಗಿ ಜೀವ ಬೆದರಿಕೆಯನ್ನು ಹಾಕಿದ್ದಾನೆ ಅಂತ ಈತನ ಮೇಲೆ ಆರೋಪ ಕೇಳಿ ಬಂದಿತ್ತು. ಈ ಹಿಂದೆ ಜೈಲಲ್ಲಿ ಈತ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡಿಕೊಂಡಿದ್ದ. ಅದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು. ಆ ವಿಡಿಯೋ ಕೂಡ ಜೈಲಲ್ಲಿ ರಾಜ್ಯಾತಿಥ್ಯದ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಅದಾದ ಬಳಿಕ ಈಗ ಈತ ಜೈಲಲ್ಲಿ ಇದ್ಕೊಂಡು ಬಿಲ್ಡರ್ಗೆ ಈ ರೀತಿಯಾಗಿ ಜೀವ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪ. ಹೀಗಾಗಿ ದೂರು ದಾಖಲಾಗಿತ್ತು. ಕೋಕಾ ಕಾಯ್ದೆ ಇದೀಗ ಜಾರಿಯಾಗಿದೆ. ಇತ್ತೀಚೆಗೆ ಈತ ಜೈಲಲ್ಲಿ ಇದ್ಕೊಂಡು ರಾಜಾರೋಷವಾಗಿ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡಿಕೊಂಡಿದ್ದ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ವಿಡಿಯೋವನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈಗ ಮತ್ತೊಂದು ಕೇಸ್ ಈತನ ವಿರುದ್ಧ ಈಗ ದಾಖಲಾಗಿರೋದು. ಅದು ಜೈಲಲ್ಲಿ ಇದ್ಕೊಂಡು ಈ ರೀತಿಯಾಗಿ ಜೀವ ಬೆದರಿಕೆ ಹಾಕಿರೋದು. ನೋಡಿ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದೇ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈತ ಜೈಲಲ್ಲಿ ಇದ್ಕೊಂಡು ರಾಜ್ಯಾತಿಥ್ಯವಾಗಿ ಬರ್ತ್ಡೇಯನ್ನು ಸೆಲೆಬ್ರೇಷನ್ ಮಾಡಿಕೊಂಡಿದ್ದ. ನೋಡಿ, ಯಾವ ರೀತಿಯಾಗಿ ಸೇಬಿನ ಹಾರವನ್ನು ಹಾಕಿ ಅಲ್ಲಿರುವಂತಹ ಕೈದಿಗಳು, ಸಹ ಕೈದಿಗಳು ಆತನಿಗೆ ಈ ಬರ್ತ್ಡೇ ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಅದು ವೈರಲ್ ಕೂಡ ಆಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಇದೀಗ ಈತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿತ್ತು ಒಂದು ವಿಡಿಯೋ. ಅದು ಜೈಲಲ್ಲಿ ಇದ್ಕೊಂಡು ರಾಜ್ಯಾತಿಥ್ಯವಾಗಿ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದ. ಈಗ ಮತ್ತೊಂದು ಕಡೆ ಜೈಲಲ್ಲಿ ಇದ್ಕೊಂಡು ಬಿಲ್ಡರ್ಗೆ ಜೀವ ಬೆದರಿಕೆ ಹಾಕಿರೋದು. ಈಗ ಕೋಕಾ ಕಾಯ್ದೆ ಜಾರಿಯಾಗಿರೋದು. ಸದ್ಯಕ್ಕೆ ಏನ್ ಡೀಟೇಲ್ ಸಿಗ್ತಾ ಇದೆ? ಎಸ್, ಯಾವಾಗ ಪದೇ ಪದೇ ಕೃತ್ಯದಲ್ಲಿ ಭಾಗಿಯಾಗ್ತಾರೋ ಆತನ ವಿರುದ್ಧ ಕೋಕಾ ಆಕ್ಟ್ ಗಳನ್ನ ಜಾರಿ ಮಾಡಲಾಗುತ್ತೆ. ಇಲ್ಲಿಯೂ ಕೂಡ ಅಂದ್ರೆ ಗುಬ್ಬಚ್ಚಿ ಸೀನನ ಮೇಲೆ ಕೂಡ ಕೋಕಾ ಆಕ್ಟ್ ಗಳನ್ನು ಜಾರಿ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅನ್ನುವಂತಹ ಮತ್ತೊಬ್ಬ ರೌಡಿ ಶೀಟರ್ ಏನಿದ್ದಾನೆ ಆತನನ್ನು ಕೂಡ ಈ ಒಂದು ಕೋಕಾ ಕಾಯ್ದೆಯಡಿ ಈಗಾಗಲೇ ಬಂಧನ ಮಾಡಲಾಗಿದೆ. ಈ ಕೋಕಾ ಕಾಯ್ದೆಯಡಿ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಜಾಮೀನು ಕೂಡ ಸಿಗೋದಿಲ್ಲ. ಬಿಲ್ಡರ್ ಒಬ್ಬನಿಗೆ ಧಮಕಿಯನ್ನ ಹಾಕಿದೆ. ಅಂದ್ರೆ ಜೈಲಿನಲ್ಲಿ ಇಟ್ಟುಕೊಂಡು ಅಲ್ಲಿಂದನೇ ಕರೆಯನ್ನ ಮಾಡಿ ಧಮಕಿ ಹಾಕ್ತಾನೆ. ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಮನಿ ಅಂದ್ರೆ ಹಫ್ತಾ ಅಂತ ಏನ್ ಹೇಳಲಾಗುತ್ತೆ, ಇದನ್ನು ನೀವು ಸಲ್ಲಿಸಬೇಕು ಅಂತ ಹೇಳಿ ಒಂದು ಫೋನ್ ಮುಖಾಂತರ ಆತನಿಗೆ ಧಮಕಿ ಹಾಕ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ವರ್ತೂರು ಪೊಲೀಸ್ ಠಾಣೆಗೆ ಆತ ಒಂದು ದೂರನ ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಅಂದ್ರೆ ವರ್ತೂರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈಗ ಈ ಒಂದು ಗುಬ್ಬಚ್ಚಿ ಸೀನಾ ಏನಿದ್ದಾನೆ ಆತನ ವಿರುದ್ಧ ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು. ಮತ್ತು ಈತ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ವೈರಲ್ ಆಗಿತ್ತು. ಬರ್ತ್ಡೇಗಳನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ವಿಡಿಯೋ ಕೂಡ ಹರಿಬಿಟ್ಟಿತ್ತು. ಹೀಗಾಗಿ ಈತನ ಸಹಚರರೇನಿದ್ದಾರೆ ಈತನ ಸಹಚರರ ಮುಖಾಂತರ ಹಲವು ಜನಕ್ಕೆ ಬೆದರಿಕೆಯನ್ನ ಹಾಕಿ ಅವರಿಂದ ಹಣವನ್ನ ಸುಲಿಗೆ ಮಾಡುವಂತದ್ದು ಮತ್ತು ರಿಯಲ್ ಎಸ್ಟೇಟ್ ಕಬ್ಜಾ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಪದೇ ಪದೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಮತ್ತು ಅದು ಅಲ್ಲದೆ 15ಕ್ಕೂ ಹೆಚ್ಚು ಈತನ ಮೇಲೆ ಕೊಲೆ ಮತ್ತೆ ಕೊಲೆ ಬೆದರಿಕೆ, ದರೋಡೆ ಮತ್ತು ಇನ್ನಿತರ ಏನಿದೆ ಸೆಕ್ಷನ್ಗಳೇನಿದೆ ಅಂದ್ರೆ ಇನ್ನಿತರ ಕೇಸ್ಗಳೇನಿದೆ ಅದೆಲ್ಲವೂ ಕೂಡ ಇರುವಂತಹ ಕಾರಣದಿಂದಾಗಿ ಮತ್ತು 10ಕ್ಕೂ ಹೆಚ್ಚು ಪ್ರಕರಣ ಇದ್ದಂತಹ ಸಂದರ್ಭದಲ್ಲಿ, ಅದು ಕೂಡ ಗಂಭೀರ ಪ್ರಕರಣ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕೋಕಾ ಆಕ್ಟ್ಗಳಿಗೆ ಒಳಗಾಗ್ತಾರೆ. ಹೀಗಾಗಿ ಈತನ ಈ ಒಂದು 10 ಕೇಸ್ಗಳೇನಿದೆ ಅದೆಲ್ಲವೂ ಕೂಡ ಧಮಕಿ ಹಾಕಿರುವಂತದ್ದು. ಅಂದ್ರೆ ಸಮಾಜ ವಿರೋಧಿ ಕೃತ್ಯಗಳನ್ನ ಮತ್ತೆ ಜನರಿಗೆ ಭಯಭೀತಗೊಳಿಸುವಂತಹ ಒಂದು ಕೃತ್ಯಗಳನ್ನೇ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಈತನ ವಿರುದ್ಧ ಈ ರೀತಿಯಾದಂತಹ ಅಂದ್ರೆ ಆರ್ಗನೈಸ್ ಕ್ರೈಮ್ ಆಕ್ಟ್ ಗಳನ್ನ ಹಾಕುವಂತಹ ಮುಖಾಂತರ ಅವನನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಈ ಒಂದು ಕೋಕಾ ಆಕ್ಟ್ ಏನಿದೆ ಮುಂದಿನ ಆತನ ಸಹಚರರಿಗೂ ಕೂಡ ಇದರ ಅಂಡರ್ ಅಲ್ಲಿ ಬರುವಂತಹ ರೀತಿಯಲ್ಲಿ ಪೊಲೀಸರು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದೇ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈತ ಜೈಲಲ್ಲಿ ಇದ್ಕೊಂಡು ರಾಜ್ಯಾತಿಥ್ಯವಾಗಿ
ಬರ್ತ್ಡೇಯನ್ನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದ. ನೋಡಿ ಯಾವ ರೀತಿಯಾಗಿ ಸೇಬಿನ ಹಾರವನ್ನು ಹಾಕಿ ಅಲ್ಲಿರುವಂತಹ ಕೈದಿಗಳು, ಸಹ ಕೈದಿಗಳು ಆತನಿಗೆ ಈ ಬರ್ತ್ಡೇ ಬಹಳ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಷನ್ ಮಾಡಿದ್ರು. ಅದು ವೈರಲ್ ಕೂಡ ಆಗಿತ್ತು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್ ಇದೀಗ ಈತ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವೈರಲ್ ಆಗಿತ್ತು ಒಂದು ವಿಡಿಯೋ. ಅದು ಜೈಲಲ್ಲಿ ಇದ್ಕೊಂಡು ರಾಜಾತಿಥ್ಯವಾಗಿ ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದ. ಈಗ ಮತ್ತೊಂದು ಕಡೆ ಜೈಲಲ್ಲಿ ಇದ್ಕೊಂಡು ಬಿಲ್ಡರ್ಗೆ ಜೀವ ಬೆದರಿಕೆ ಹಾಕಿರೋದು, ಈಗ ಕೋಕಾ ಕಾಯ್ದೆ ಜಾರಿಯಾಗಿರೋದು, ಸದ್ಯಕ್ಕೆ ಏನ್ ಡೀಟೇಲ್ ಸಿಗ್ತಾ ಇದೆ? ಎಸ್, ಯಾವಾಗ ಪದೇ ಪದೇ ಕೃತ್ಯದಲ್ಲಿ ಭಾಗಿಯಾಗ್ತಾರೋ ಆತನ ವಿರುದ್ಧ ಕೋಕಾ ಆಕ್ಟ್ಗಳನ್ನ ಜಾರಿ ಮಾಡಲಾಗುತ್ತೆ. ಇಲ್ಲಿಯೂ ಕೂಡ ಅಂದ್ರೆ ಗುಬ್ಬಜ್ಜಿ ಸೀನನ ಮೇಲೆ ಕೂಡ ಕೋಕಾ ಆಕ್ಟ್ಗಳನ್ನು ಜಾರಿ ಮಾಡಲಾಗಿರುವಂತದ್ದು. ಅದರ ಜೊತೆಗೆ ಕಾರ್ತಿಕ್ ಅಲಿಯಾಸ್ ಕಪ್ಪೆ ಅನ್ನುವಂತಹ ಮತ್ತೊಬ್ಬ ರೌಡಿ ಶೀಟರ್ ಏನಿದ್ದಾನೆ ಆತನನ್ನು ಕೂಡ ಈ ಒಂದು ಕೋಕಾ ಕಾಯ್ದೆಯಡಿ ಈಗಾಗಲೇ ಬಂಧನ ಮಾಡಲಾಗಿದೆ. ಈ ಕೋಕಾ ಕಾಯ್ದೆಯಡಿ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಅವರಿಗೆ ಜಾಮೀನು ಕೂಡ ಸಿಗೋದಿಲ್ಲ. ಬಿಲ್ಡರ್ ಒಬ್ಬನಿಗೆ ಧಮಕಿಯನ್ನ ಹಾಕಿದೆ, ಅಂದ್ರೆ ಜೈಲಿನಲ್ಲಿ ಇತ್ತುಕೊಂಡು ಅಲ್ಲಿಂದನೇ ಕರೆಯನ್ನ ಮಾಡಿ ಧಮಕಿ ಹಾಕ್ತಾನೆ. ಈ ರೀತಿಯಾದಂತಹ ಒಂದು ಪ್ರೊಟೆಕ್ಷನ್ ಮನಿ ಅಂದ್ರೆ ಹಫ್ತಾ ಅಂತ ಏನ್ ಹೇಳಲಾಗುತ್ತೆ, ಇದನ್ನು ನೀವು ಸಲ್ಲಿಸಬೇಕು ಅಂತ ಹೇಳಿ ಒಂದು ಫೋನ್ ಮುಖಾಂತರ ಆತನಿಗೆ ಧಮಕಿ ಹಾಕ್ತಾರೆ. ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ವರ್ತೂರು ಪೊಲೀಸ್ ಠಾಣೆಗೆ ಆತ ಒಂದು ದೂರನ್ನು ಕೊಟ್ಟಿದ್ದಂತಹ ಸಂದರ್ಭದಲ್ಲಿ ಈಗ ಪೊಲೀಸರು ಅಂದ್ರೆ ವರ್ತೂರು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಈಗ ಈ ಒಂದು ಗುಬ್ಬಚ್ಚಿ ಸೀನಾ ಏನಿದ್ದಾನೆ ಆತನ ವಿರುದ್ಧ ಒಂದು ಕ್ರಮವನ್ನು ಕೈಗೊಂಡಿರುವಂತದ್ದು. ಮತ್ತು ಈತ ಈ ಹಿಂದೆಯೂ ಕೂಡ ಸಾಕಷ್ಟು ಒಂದು ವೈರಲ್ ಆಗಿತ್ತು, ಬರ್ತ್ಡೇಗಳನ್ನು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಆ ವಿಡಿಯೋ ಕೂಡ ಹರಿಬಿಟ್ಟಿತ್ತು. ಹೀಗಾಗಿ ಈತನ ಸಹಚರರೇನಿದ್ದಾರೆ ಈತನ ಸಹಚರರ ಮುಖಾಂತರ ಹಲವು ಜನಕ್ಕೆ ಬೆದರಿಕೆಯನ್ನ ಹಾಕಿ ಅವರಿಂದ ಹಣವನ್ನ ಸುಲಿಗೆ ಮಾಡುವಂತದ್ದು ಮತ್ತು ರಿಯಲ್ ಎಸ್ಟೇಟ್ ಕಬ್ಜಾ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾನೆ. ಹೀಗಾಗಿ ಪದೇ ಪದೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಮತ್ತು ಅದು ಅಲ್ಲದೆ 15ಕ್ಕೂ ಹೆಚ್ಚು ಈತನ ಮೇಲೆ ಕೊಲೆ ಮತ್ತೆ ಕೊಲೆ ಬೆದರಿಕೆ, ದರೋಡೆ ಮತ್ತು ಇನ್ನಿತರ ಏನಿದೆ ಸೆಕ್ಷನ್ಗಳೇನಿದೆ ಅಂದ್ರೆ ಇನ್ನಿತರ ಕೇಸ್ಗಳೇನಿದೆ ಅದೆಲ್ಲವೂ ಕೂಡ ಇರುವಂತಹ ಕಾರಣದಿಂದಾಗಿ ಮತ್ತು 10ಕ್ಕೂ ಹೆಚ್ಚು ಪ್ರಕರಣ ಇದ್ದಂತಹ ಸಂದರ್ಭದಲ್ಲಿ, ಅದು ಕೂಡ ಗಂಭೀರ ಪ್ರಕರಣ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಕೋಕಾ ಆಕ್ಟ್ಗಳಿಗೆ ಒಳಗಾಗ್ತಾರೆ. ಹೀಗಾಗಿ ಈತನ ಈ ಒಂದು 10 ಕೇಸ್ಗಳೇನಿದೆ ಅದೆಲ್ಲವೂ ಕೂಡ ಧಮಕಿ ಹಾಕಿರುವಂತದ್ದು, ಅಂದ್ರೆ ಸಮಾಜ ವಿರೋಧಿ ಕೃತ್ಯಗಳನ್ನ ಮತ್ತೆ ಜನರಿಗೆ ಭಯಭೀತಗೊಳಿಸುವಂತಹ ಒಂದು ಕೃತ್ಯಗಳನ್ನೇ ಮಾಡಿರುವಂತಹ ಒಂದು ಕಾರಣದಿಂದಾಗಿ ಈತನ ವಿರುದ್ಧ ಈ ರೀತಿಯಾದಂತಹ ಅಂದ್ರೆ ಆರ್ಗನೈಸ್ ಕ್ರೈಮ್ ಆಕ್ಟ್ ಗಳನ್ನ ಹಾಕುವಂತಹ ಮುಖಾಂತರ ಅವನನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ದಿನಗಳಲ್ಲಿ ಈ ಒಂದು ಕೋಕಾ ಆಕ್ಟ್ ಏನಿದೆ ಮುಂದಿನ ಆತನ ಸಹಚರರಿಗೂ ಕೂಡ ಇದರ ಅಂಡರ್ ಅಲ್ಲಿ ಬರುವಂತಹ ರೀತಿಯಲ್ಲಿ ಪೊಲೀಸರು ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.